ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇಲ್ಲಿ ವೆಜ್ ಕಡಾಯಿ ಮಾಡ್ತಾಯಿದ್ದೀನಿ. ಮಿಕ್ಸ್ ವೆಜ್ ಕಡಾಯಿ ಇದಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಇಲ್ಲಿ ನೈಟ್ ಡಿನ್ನರ್ಗೆ ಚಪಾತಿ ಜೊತೆಗೆ ಮಿಕ್ಸ್ ವೆಜ್ ಕಡಾಯಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ಪೆಷಲ್ ಮಸಾಲ ಮಾಡ್ಕೋಬೇಕು. ಸೊ ಅದು ಹಾಕಿದ್ರೆ ನಿಮಗೆ ವೆಜ್ ಕಡಾಯಿ ಅಂತ ಅನ್ಸೋದು. ಸೊ ಇಲ್ಲಿ ಫಸ್ಟ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು 4-5 ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿನ ಬಾಡಿಸ್ಕೋಬೇಕು. ಅದ್ರ ಜೊತೆಗೆ ಟೊಮೆಟೊ ಮತ್ತು ಇಲ್ಲಿ ತರಕಾರಿ, ಪನ್ನೀರು, ಗೋಬಿ ಎಲ್ಲ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ ವೆಜ್ ಆಗಿರೋದ್ರಿಂದ ಎಲ್ಲ ತರಕಾರಿನೂ ಬೇಕು. ಇದಕ್ಕೆ ಫಸ್ಟ್ ಗ್ರೇವಿಗೆ ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ಈರುಳ್ಳಿ, ಟೊಮೆಟೊ ಸ್ವಲ್ಪ ಕೆಂಪಿರಬೇಕು. ನಿಮಗೆ ಜಾಮ್ ಟೊಮೆಟೊ ತೊಗೋಬೇಕು. ಹುಳಿ ಟೊಮೆಟೊ ತೊಗೊಂಡ್ರೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋಲ್ಲ. ಸೊ ಅದಕ್ಕೆ ಒಂದು 8-10 ಗೋಡಂಬಿ ಹಾಕಿದ್ರೆ ನಿಮಗೆ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಮತ್ತು ಗ್ರೇವಿ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲ ಮಾಡ್ಕೋಬೇಕು ಅಂದಲ್ಲ, ಸ್ಪೆಷಲ್ ಮಸಾಲ. ಒಂದು 1/4 ಸ್ಪೂನಷ್ಟು ಸೋಂಪು, ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಒಂದು 2 ಲವಂಗ, ಒಂದು ಏಲಕ್ಕಿ ಮತ್ತು ಒಂದು 7-8 ಮೆಣಸು, ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮತ್ತು ಧನಿಯಾ ಹಾಕ್ಕೊಂಡು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ ಇದು ಹಾಕಿ ಮಸಾಲ ನೀವು ರೆಡಿ ಮಾಡಿಕೊಂಡು, ಜಸ್ಟ್ ಡ್ರೈ ಮಸಾಲ ಅಷ್ಟೇ. ನಾವು ಹೇಗೆ ಗರಂ ಮಸಾಲ ಎಲ್ಲ ಹಾಕ್ತೀವಲ್ಲ, ಸೇಮ್ ಅದೇ ಥರನೇ. ಸೊ ಇದಕ್ಕೆ ಕಡಾಯಿ ಮಸಾಲ ಅಂತ ಕರೆಯೋದು. ಸೊ ಈಗ ಮಸಾಲನೂ ರೆಡಿಯಾಗಿದೆ. ನಾವು ಹೆಂಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಗ್ರೇವಿಗೆ, ಸೊ ಅದು ಬೇಸಾಗಿ ಮಾಡಿಕೊಂಡು ಈಗ ಇದನ್ನು ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಬೆಣ್ಣೆ 2 ಹಾಕ್ಬಿಟ್ಟು ಇಲ್ಲಿ ಬಾಣಲೆ ಕಾಯಕ್ಕೆ ಇಟ್ಕೊಂಡು, ಇವಾಗ ನಾವು ಗ್ರೇವಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಅದು ಹಸಿ ವಾಸನೆ ಹೋಗೋ ತನಕ, ಸ್ವಲ್ಪ ಎಣ್ಣೆ ಬಿಡೋ ತನಕ ಅದು ಚೆನ್ನಾಗಿ ಬಾಡಿಸ್ಕೊಂಡು, ಸ್ವಲ್ಪ ಅರಿಶಿನ ಮತ್ತು ಇದು ಮಸಾಲ, ಕಡಾಯಿ ಮಸಾಲ ರೆಡಿನೂ ಆಗಿದೆ. ಸ್ವಲ್ಪ ಚಿಲ್ಲಿ ಪೌಡ್ರು ಖಾರಕ್ಕೆ ತಕ್ಕಂಗೆ, ಕಾಶ್ಮೀರಿ ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ಬರಲಿ ಅಂತ ಹಾಕ್ತಾಯಿದ್ದೀನಿ. ಹಾಗೆ ನಾವು ವೆಜ್ ಕಡಾಯಿ ಮಸಾಲ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಚೆನ್ನಾಗಿ ಕುದಿಬೇಕಿದು. ಮಸಾಲ ಎಲ್ಲ ಹಿಡಿಬೇಕಿದು ಗ್ರೇವಿಗೆ. ಸೊ ಆಮೇಲೆ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡು ತರಕಾರಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟು, ಬಟಾಣಿ ಮತ್ತು ಗೋಬಿನೂ ಹಾಕ್ತಾಯಿದ್ದೀನಿ. ಈಗ ಬಟಾಣಿ ಅಂತೂ ಫ್ರೆಶ್ಶಾಗಿ ಬಟಾಣಿ ಸಿಗ್ತಾಯಿದೆಯಲ್ಲ ಪೀಸು. ಸೊ ಅದು ಮುಗಿಯೋಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡ್ಕೊಂಡು ಬಿಡಬೇಕು. ಸೊ ಗೋಬಿನ ಮಾತ್ರ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ, ಯಾಕೆಂದರೆ ಹುಳ ಇರೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು. ಸೊ ಎಲ್ಲ ತರಕಾರಿ ಹಾಕಿದ್ಮೇಲೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ. ಇದು ಪೂರಿ, ರೋಟಿ, ಚಪಾತಿ ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ಸೊ ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಮತ್ತು ಪನ್ನೀರ್ ಯಾವಾಗಲೂ ನಾನೊಂದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿರ್ತೀನಿ ಪನ್ನೀರನ್ನ ಮಾತ್ರ. ಅಂದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅದು, ಆಮೇಲೆ ಆರ್ತಾ ಅಂದ್ಬಿಟ್ಟು ಪನ್ನೀರನ್ನ ಸಪ್ರೇಟಾಗಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಒಂದು ಅರ್ಧ ಗಂಟೆ ಹಾಕ್ಬಿಟ್ಟು ಆಮೇಲೆ ನಾನು ಗ್ರೇವಿ ಜೊತೆಗೆ ಮಿಕ್ಸ್ ಮಾಡೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಿಮಗೆ ಅನಿಸುತ್ತೆ. ಟೇಸ್ಟು ಅಷ್ಟು ಅದ್ಭುತವಾಗೇ ಬಂದಿತ್ತು. ಸೊ ಈಗ ಪನ್ನೀರು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬಿಸಿನೀರಲ್ಲಿ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ನಿಮಗೆ ಮಿಕ್ಸ್ ವೆಜ್ ಕಡಾಯಿ ಮಸಾಲ ಇಸ್ ರೆಡಿ ಟು ಸರ್ವ್. ಈಗ ಚೆನ್ನಾಗಿ ಕುದಿಬೇಕು ಗ್ರೇವಿ. ನೀರು ಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬೋದು, ಗಟ್ಟಿ ಬೇಕಾದರೆ ಗಟ್ಟಿ ಹಾಕ್ಕೋಬೋದು. ಸೊ ಮೇಲೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ 2 ಹಾಕ್ತಾಯಿದ್ದೀನಿ. ಕೊನೆಗೆ ಕುದಿಬೇಕಾದ್ರೆ ಹಾಕಬೇಕು ಗರಂ ಮಸಾಲಾನ. ಮತ್ತು ಒಂದು ಸ್ವಲ್ಪ ಸಕ್ಕರೆ, ಒಂಚೂರು ಸ್ವೀಟ್ನೆಸ್ ಕೊಡೋಕ್ಕೆ ಸಕ್ಕರೆನೂ, ಒಂಚೂರು ನೀರು ಹಾಕಿ ಚೆನ್ನಾಗಿ ಇನ್ನೂ ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಿಮ್ಮಲ್ಲೇ ಕುದಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸಿಮ್ಮಲ್ಲೇ ಮಾಡಬೇಕು. ಸೊ ಈಗ ರೆಡಿ ಆಯಿತು ಗ್ರೇವಿ. ಈ ಕಡೆ ಒಂದು ಚಪಾತಿನೂ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗ್ರೇವಿ. ಸೊ ರೆಸ್ಟೋರೆಂಟ್ ಸ್ಟೈಲ್ ಮಿಕ್ಸ್ ವೆಜ್ ಕಡಾಯಿ ಈಸ್ ರೆಡಿ ಟು ಸರ್ವ್. ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ನೀವು ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.